ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂದೆ ಸರ್ಕಾರಿ ಕಾನೂನನ್ನು ಧಿಕ್ಕರಿಸಿ ಜವಾಬ್ದಾರಿಯಿಂದ ಆಡಳಿತ ನಡೆಸ್ತಾ ಇರುವಂತಹ ವಿಕೆ ನೇತ್ರಾವತಿ ತಹಸೀಲ್ದಾರ್ ವಿರುದ್ಧ ಮೌನ ಧರಣಿ ಕೂತಿರುವಂತಹ 72 ವಯಸ್ಸಿನ ನಿವೃತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಅವರು ನ್ಯಾಯಸಮ್ಮತವಾಗಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಹಲವು ಅರ್ಜಿಗಳನ್ನು ಸಲ್ಲಿಸಿರುವ ಅರ್ಜಿಗಳ ಬಗ್ಗೆ ನ್ಯಾಯ ಸಿಗದೆ ಇರುವುದನ್ನು ಖಂಡಿಸಿ ಭೀಮ ಸಮುದ್ರದ ಓಬಪ್ಪರವರು ಮೌನ ಪ್ರತಿಭಟನೆಯ ಧರಣಿಯನ್ನ ಒಬ್ಬಂಟಿಗರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ತಹಸೀಲ್ದಾರ್ ವಿಕೆ ನೇತ್ರಾವತಿ ಅವರಿಗೆ ಧಿಕ್ಕಾರದ ಫ್ಲೆಕ್ಸ್ ಅನ್ನು ಹಾಕಿಕೊಂಡು ಮೌನ ಪ್ರತಿಭಟನೆ ಮಾಡಲಾಗಿದೆ. ಇದು ಪ್ಲಾಸ್ಟಿಕ್ ಫ್ಲಾಗ್ ಹೌದು, ನೂರಷ್ಟು ತಮಗೆ ಗೊತ್ತಾಗ್ತದೆ ಸ್ವಾಮಿ. ಆಮೇಲೆ ಪ್ಲಾಸ್ಟಿಕ್ ಅಳತೆ ಎಷ್ಟು ಗೊತ್ತಾ ಸರ್? ಮಿನಿಮಮ್ 90 ಉದ್ದಿರಬೇಕು, 60 ಆಗಲಿರಬೇಕು. ಅಷ್ಟಿರಲೇಬೇಕು ಪಕ್ಷ ಕೊಡೋದು. ಯಾಕೆ ಅದೇ ಅಲ್ಲಿ ನಾವು ಹೇಳ್ತಲ್ಲ ಅದನ್ನು ಗೂಗಲಲ್ಲಿ ರಾತ್ರಿ ಎಲ್ಲ ಪರಿಶೀಲನೆ ಮಾಡಿಸ್ತಾನೆ, ನಾನು ನೋಡ್ಕೊಂಡೆ ನೋಡ. ಅದು ಸರ್ಕಾರ ಡೈರೆಕ್ಷನ್ ಐತೆ ರಿಲೇಟೆಡ್, ನಾನು ಹೇಳೋದಿಲ್ಲ ನೋಡಿ. 90 ಅಡಿ ಉದ್ದಿರಬೇಕು, ಆಗಲ್ಲ 60 ಸೆಂಟಿಮೀಟರ್ ಹೌದಲ್ವಾ? ಆಮೇಲೆ ನೋಡಿ ಸ್ವಾಮಿ, ಅದು ಅಶೋಕ್ ಚಕ್ರ ಇರಬೇಕು. 9 ಗಂಟೆ ಒಳಗಡೆ ಫ್ಲಾಗ್ ಹಾಸ್ಟ್ ಮಾಡಬೇಕು. ಇದೇ 99 ಮಾಡಿದ್ರು ಸ್ವಾಮಿ. ತಪ್ಪಲ್ವದು? ತಪ್ಪಲ್ವದು? ಈಗ ಅವ್ರ ಮನೆ ಮೇಲೆ ಸ್ವಂತ ಮಾಡಿ ಫ್ಲಾಗ್ ಬೇಡ ಅಂತಾರೆ. ಇದಾನ ಬೇಡ ಅಂತಾರೆ ನೋಡಿ. ಏನು ಹೋಗ್ತಾಳೆ, ನಾನು ಬೆನ್ನಟ್ಟು ಕೊಡ್ತೀನಿ ತಪ್ಪಡಾಗೋರು ಬಿಡೋದು. ಓಬಪ್ಪ ಇವರ ಮೌನ ಪ್ರತಿಭಟನೆಯ ಕಾರಣ ತಿಳಿಸುವ ಹಾಗೆ ಸಾರ್ವಜನಿಕರ ಕೆಲಸಗಳನ್ನ 25ಕ್ಕೂ ಹೆಚ್ಚು ಅರ್ಜಿಗಳನ್ನ ಪರಿಗಣಿಸದೆ ಬೇಜವಾಬ್ದಾರಿಯಿಂದ ಆಡಳಿತ ಮಾಡ್ತಾ ಇದ್ದಾರೆ ಎಂದು ನೇರವಾದ ಪ್ರಶ್ನೆಗೆ ಆರೋಪ ಮಾಡಿದ್ರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಆದ ದೇವರು ಮನೆ ಮಹೇಶ್ ಹಾಗೂ ಪಿಎಸ್ಐ ಸಿ ಪ್ರಕಾಶ್ ಅವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆಗಿರುವಂತಹ ಕಾಟೇರ ಹಾಲೇಶ್ ಅವರು ಅವರ ಹೋರಾಟದ ಕಾರಣವನ್ನ ತಿಳಿದುಕೊಂಡು ಅವರಿಗೆ ಓಬಪ್ಪರವರಿಗೆ ತಹಸೀಲ್ದಾರ್ ಆದ ವಿಕೆ ನೇತ್ರಾವತಿಯವರ ಸಮ್ಮುಖದಲ್ಲಿ ಕರವೇ ಅಧ್ಯಕ್ಷ ಕಾಟೇರ ಹಾಲೇಶ್ ಹಾಗೂ ಸಿಪಿಐ ಪ್ರಹ್ಲಾದ್ ಆರ್ ಚೆನ್ನಾಗಿರಿ ಅವರ ಸಮ್ಮುಖದಲ್ಲಿ ತಹಸೀಲ್ದಾರ್ ಅವರು 3 ಅರ್ಜಿಗಳನ್ನು ಇತ್ಯರ್ಥ ಮಾಡುವುದಾಗಿ ಭರವಸೆ ಮಾತುಗಳನ್ನು ಬೇಡಿ ಓಬಪ್ಪರವರಿಗೆ ತಿಳಿಸಿ ಮೌನ ಹೋರಾಟದ ಪ್ರತಿಭಟನೆಯನ್ನ ಮುಕ್ತಗೊಳಿಸಿದ್ರು ಎನ್ನುವುದು ತಿಳಿದು ಬಂದಿದೆ. ಸರ್, ನನ್ನ ಹೋರಾಟ ಉದ್ದೇಶ ನ್ಯಾಯವಾಗಿ ಜನಗಳಿಗೆ ಆಗ ಕೆಲಸ ಆಗಬೇಕು, ವಿತಿನ್ ಟೈಮ್ ಲಿಮಿಟಲ್ಲಿ ಆಗಬೇಕು. ಇದು ತಹಶೀಲ್ದಾರ್ ವಿರುದ್ಧನೇ ಹಾಕ್ಕೊಂಡಿದ್ದೀರಿ. ಇದರ ಉದ್ದೇಶ ಏನೇನು? ತಹಶೀಲ್ದಾರ್ ಅವು ಇಲ್ಲಿ ಸುಮಾರಾಗಿ ಒಂದು 25 ತಪ್ಪಲ್ಲ, 25 ಸರ್, 25. ಏನು ತಪ್ಪುಗಳಿದಾವೆ? ಫಸ್ಟ್ ವೆರಿ ಬಿನಿಗೇಡ್ 1988-89 ಸಾಲಲ್ಲಿ ಭೀಮಸಂದ್ರ ಊರಲ್ಲಿ ಸ್ವಾಮಿ ಸರ್ವೆ ನಂಬರ್ 93G93F ಸರ್ಕಾರ 1 ಎಕರೆ ಅಕ್ವೈರ್ ಮಾಡ್ಕೊಂಡು 2 ನಂಬರಲ್ಲಿ ಯಾರಿಗಂದರೆ ಮನೆ ಸೈಟ್ ಇಲ್ದಾರಿಗೆ ಮಾಡ್ಕೊಂಡು ಇವ್ರು ಅಟ್ಲೀಸ್ಟ್ ಇಲ್ಲಾರ ಹಂಗೆ ಏನು ಗೊತ್ತಾ ಇಲ್ಲಿ ಬರ್ತಾರೆ ಹೋಗ್ತಾರೆ ಇರಲಿ, ಎರಡು ಮಾತಿಲ್ಲ ಸರ್. ನಾನು ಕೂಡ ತರ್ಸಿ ಕೆಲಸ ಮಾಡೀನಿ ಸರ್. ಇದಕ್ಕೆ 1 ವಾರ 2 ವರ್ಷ ಹಾಕಿದ್ದಕ್ಕೆ 10 ತಿಂಗಳು 2 ವರ್ಷ ಬೇಕಾಗಿಲ್ಲ ಸ್ವಾಮಿ. ಇದೇ ಸುಳ್ಳಲ್ಲ. ಈಗ ಬುಕ್ ಐತೆ, ಆ್ಯಕ್ಟ್ ಐತೆ, ರೂಲ್ಸ್ ಇರ್ತವೆ ಸ್ವಾಮಿ. ಇವರಿಗೆ ವೇಕೇಟ್ ಮಾಡ್ಸೋಕ್ಕೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ 139 ಸೆಕ್ಷನ್ ಬರ್ತದೆ. ಸಿಂಕ್ 130 ಬರ್ತದೆ. ಆ ಪ್ರಕಾರ ಅಧಿಕಾರ ಐತೆ ಇವ್ರಿಗೆ. ಯಾಕೆ ವೇಕೇಟ್ ಮಾಡಿಸ್ಕೊಳ್ತಾರೆ ಇವರು? ಏನು ಮಾಡಿಸ್ಬೇಕಾಗಿದೆ? ಅಲ್ಲಿ ಅಕ್ರಮ ಮನೆ ಮನೆಗಳನ್ನ ಸರ್ಕಾರ ವಶಪಡಿಸ್ಕೊಂಡು ಜಾಗ ಅಲ್ಲ ಸ್ವಾಮಿ. ಯಾಕೆ ಅವ್ರು ಮಾಡ್ತಾರೆ? ನೀವು ಅರ್ಜಿ ಕೊಟ್ಟಿದ್ದೀರಾ ಅದ್ರ? ಹೌದು ಸರ್, 2015ರಿಂದ ಇಲ್ಲೇ ನೋಡಿ. ಈಗ ಫೈಲ್ ಎಷ್ಟೈತೆ ಗೊತ್ತಾ ಸ್ವಾಮಿ? ಇಲ್ಲೇ ನೋಡಿ ಸ್ವಾಮಿ ಸರ್. ನೋಡಿ ಸರ್, ಹಿಂಗೆ ತೋರಿಸಿ ನೋಡಿ ಸರ್, ಇವೆಲ್ಲ ನೋಡಿ ಸರ್ ಫೈಲ್. ನೀವು ಅರ್ಜಿ ಕೊಟ್ಟಂತದ 2015 ಕೊಟ್ಟಿದ್ದೀನಿ ಸರ್. ಇದಕ್ಕೆ ಉತ್ತರ ಏನು ಬಂದಿಲ್ಲ ಸರ್. ಇವರು ವೇಗಾಗಿ ಬರೀತಾರೆ. ಯಾವುದೋ ಒಂದು ಡಿಸ್ಗೆ AC ಲೆಟರ್ ಬರ್ತಾರೆ ಅಂತ. ಇದನ್ನು ಕಾಪಿ ಬೇಕು. ಆ ಕಾಪಿ ಬೇಕಾಗಿಲ್ಲ ಸರ್. ಕಾಪಿ ಬೇಕಾಗಿಲ್ಲ ಸರ್. ಏನು ಗೊತ್ತಾ ಸಿಗೋದು ಅದು. ಆಮೇಲೆ ಅಲ್ಲಿ ಇವ್ರೇನು ಹೇಳ್ತಾರೆ, ಆ ವೀರೇಶ್ ಅಂತ ಒಬ್ಬರು ಹಿಂದೆ ವಿಲೇಜ್ ಆಗಿತ್ತು ನಮ್ಮಲ್ಲಿ. ಆಮೇಲೆ ಇನ್ನೊಬ್ಬ ಚೌಡಪ್ಪ ಅಂತಿದ್ರು, RI ಆಗಿತ್ತು. ಇವ್ರು ಏನು ಮಾಡಿ ಗೊತ್ತಾ ಸ್ವಾಮಿ, 93G93F 2 ಸಣ್ಣ ನಂಬರು ಹೈಕೋರ್ಟೆ ಪೆಂಡಿಂಗ್ ಅದಾವ ಅಂತ ಕೊಟ್ಬಿಟ್ರು. ಕೊಟ್ಟು ಒಂದು 2 ವರ್ಷ ಆಗ್ಬಿಟ್ಟು ಅಷ್ಟೊತ್ತು ಮನೆಯಲ್ಲ ಕಟ್ಟಿಬಿಟ್ಟು ಊರಾಗೆ. ಆ್ಯಕ್ಚುಲಿ ಪೆಂಡಿಂಗ್ ಇರೋದು 93G ಮಾತ್ರ ಪೆಂಡಿಂಗ್ ಐತೆ ಹೈಕೋರ್ಟಿಗಿರೋದು ಧಾರವಾಡ ಬೆಂಚಿನಲ್ಲಿ. ಇದೇ ಕ್ಲಿಯರ್ ಮಾಡಬಾರ್ದು ಸ್ವಾಮಿ ಇವರು. ಅದು ಸರ್ಕಾರಿ ಜಮೀನಿನ ಯಾವುದದು? ಸರ್ಕಾರ ಅದು ಪಟ್ಟದಾರ ಜಮೀನು ಮೊದಲು. ಆಮೇಲೆ ಸರ್ಕಾರ ಅಕ್ವೈರ್ ಮಾಡ್ಕೊಂತು. ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಪ್ರಕಾರ ಬೇಕು ಅಂತ ಸರ್ಕಾರ ಅಕ್ವೈರ್ ಮಾಡ್ಕೊಂತು. ಆನೆ ಕೂಡ ಸರ್ಕಾರದಲ್ಲಿ ಬಂದ ಸ್ವಾಮಿ, ಸರ್ಕಾರದಲ್ಲಿ ಬಂದದ್ದು. ಈಗ ಸರ್ಕಾರಿ ಜಮೀನಲ್ಲಿ ಯಾರು ಜನಗಳು ಮನೆ ಕಟ್ಕೊಂಡಾರ? 21 ಮನೆಯಾಗ್ಯಾವ ಸ್ವಾಮಿ ಅಲ್ಲಿ. ಈಗ ಒಳ್ಳೇದ ಕೆಟ್ಟದ? ಜನರು ಕಟ್ಟಿರೋದು ಕೆಟ್ಟದ್ದು ಅದು. ಹೆಂಗೆ? ಹೇಳಿ ಸರ್. ಬಡವ ಕಟ್ಕೊಂಬಿ ಸರ್ಕಾರ ಫಂಕ್ಷನ್ ತ 3-4 ತೋಟ, ಒಬ್ಬೊಬ್ಬನ 3 ತೋಟ 4 ತೋಟ ಅದ ಸ್ವಾಮಿ. ಶ್ರೀಮಂತರು ಇದ್ದಾರೆ ಅಂದರೆ ಉಳ್ಳಂಥವ್ರು. ಎಸ್, ಶ್ರೀಮಂತರು. ಆಗರ್ಭ ಬರೇ ಶ್ರೀಮಂತರಲ್ಲ, ಆಗರ್ಭ. ಏನು ಸ್ವಾಮಿ, ಈಗ ಯಾರ ನಮಗೆ ಇಷ್ಟಪಡಲ್ಲ ಅಂತ
ಒಬ್ಬ ಬಡವ ಅವನಿಗೆ ಒಬ್ಬ ನಮ್ಮೂರ ಕೆಲವರು ಬಾಗಿಲಿಗೆ ಬಟ್ಟೆ ಕಟ್ಟಿದ್ರೆ ಜೀವನ ಮಾಡ್ತಾರೆ ಸರ್. ಮನೆ ಇದ್ದರೆ ಯಾಕಾದ್ರೆ ಅವ್ರಿಗೆ ಸಹಾಯ ಮಾಡ್ಬೋದು ಅಂತಾರೆ ಇವರು ಕಾನ್ಫ್ರಕರ್ದಾಗಿ. ಆಮೇಲೆ ಇನ್ನೊಂದೇ ಗೊತ್ತಾ ಸ್ವಾಮಿ, ಹಿಂದೆ ಒಬ್ಬರು ವೀರೇಶ್ ಅಂತೇಳಿ ಇಲ್ಲಿ ವಿಲೇಜ್ ತಗೊಂಡಾಗಿ ಮತ್ತೆ ಗುಂಡ್ಮನೆಗೆ ಬಂದಾರ ಅವರು. ನಮ್ಮೂರಿಗೆ ಊಟ ಇದ್ದಾಗ ಒಬ್ಬೊಬ್ಬರ ಹತ್ರ 1,000 ರೂಪಾಯಿ ಇಸ್ಕೊಂಡು ಸುಮಾರು 97,000 ಏನಾಗಿರ್ತದೆ. ಅವನ ಬಿಲ್ ಕರೆಕ್ಟ್ ಬಂದು ಅವನ ಸಾರಿ ಸಾಕ್ಷಿ ಇದೆನಾ ಹಣ ತೆಗೆದುಕೊಂಡು ಹೇಳಿದ್ರು, ಸತ್ಯ ಹೇಳಿದ್ರು. ಯಾಕಂದ್ರೆ ನಮ್ಮೂರಿಗೆ ಹೇಳ್ತಾರಲ್ಲ ಸ್ವಾಮಿ, ನಾನು ಇಷ್ಟಷ್ಟು ಹೇಳ್ತಾರದು ಸರ್, ಸಾಕ್ಷಿಗಿಂತ ನಾಳೆಗೆ ಇಂಪಾರ್ಟೆಂಟು ಒಂದು ಹೌದಲ್ಲ ಸರ್. ಈಗ ನಾನು ಭ್ರಷ್ಟ ಮಾಡೋದು ನನಗೆ ಗೊತ್ತಾಗ್ಬಿಡುತ್ತೆ ನಾನು ಎಲ್ಲಿ ಭ್ರಷ್ಟಾನ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು. ಅವ್ರಿಗೆ ಗೊತ್ತಿದೆ. ಏನು ಹೇಳ್ಬಿಟ್ಲು ಅವ್ರು ಸತ್ಯರಿತ ನಾನು ಬರೆದ್ಬಿಟ್ರು. ಯಾರು ಇದೇ ತಹಶೀಲ್ದಾರ ನೇತ್ರಾವತಿ. ತಪ್ಪಲ್ಲ ಸ್ವಾಮಿ, ಅದು ತಪ್ಪಲ್ಲ ಸರ್. ಬೇಕು ವಿಲೇಜಿಗೆ ಬಂದು ಇದು ಮಾಡೋಕೆ ಇಂಟ್ರ್ ಮಾಡೋದಾಯ್ತು ಜನ ಕರೆಸಿ, ಏನಪ್ಪ ಹಿಂಗೆ ಮೇಲೆ ಇದೆ ತಪ್ಪ ಸರಿ ತೊಗೊಲ್ಲ ಸ್ವಾಮಿ. ಆಮೇಲೆ ಏನು ಮಾಡಿದ ಆತ ಆ ದುಡ್ಡನ್ನ ಕಣ್ಣು ಆಪ್ಷನ್ ವೀರೇಶ್ ಮಾಡಿಸ್ಕೊಂಡ ಮಗಳ ಮಧ್ಯಾಹ್ನ ಕಡೆಗಳು ಗ್ರಾಮ ಸಹಾಯಕ ಮಾಡಿದ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮೇಲಧಿಕಾರಿಗಳಿಗೆ ಅರ್ಜಿ ಬರಿಬೋದಾಗಿತ್ತು. ಬರೀದ್ ನಾನು ಸರ್, ಲೋಕ ಬರೆದಿದ್ದು ನಾನು. ಅವ್ರು ಯುರೋಪಿನಕ್ಕೆ ಇವರೇ ಮಾಡಿದ್ರೆ ಇಲ್ಲ ಸತ್ಯರಿತ ಅನ್ನೋದು ಕೊಟ್ಬಿಟ್ರು. ನಾವೇನು ಮಾಡೋಕ್ಕೆ ಸನ್ನಿ ವಯಸ್ಸಿನಲ್ಲಿ ಸತ್ಯ ಇದು ಸರ್. ನಮ್ಮ ಮನಸ್ಸಲ್ಲಿ ತಪ್ಪು ನಾವು ತಿದ್ದುಕೊಂಡ್ರೆ ಯಾವ ರೆಕಾರ್ಡ್ಸ್ ಬೇಡ, ಯಾವ ಬೇಡ ನನ್ನ ಮನಸ್ಸಲ್ಲಿ ಇದು ಸತ್ಯ. ಇದು ಈಗೇನೆ ನಿಮಗೆ ಬಡವರಿಗೆ, ನಿಜವಾದಂಥ ಬಡವರಿಗೆ ಮನೆ ಸಿಗಬೇಕು 100%. ಅದಕ್ಕೋಸ್ಕರ ನೀವು ಹೋರಾಟ. ಈಗ ಯಾರು ಭಿಕ್ಷೆ ಬೇಡ್ತಾನೋ ಅವ್ನಿಗೆ ಭಿಕ್ಷೆ ಬೇಡಕ್ಕೆ ಬಿಡಬೇಡ್ರಿ, ಅವ್ರು ಸಹಾಯ ಮಾಡಿ ಸರ್ಕಾರ. ಅದು ಬಿಟ್ಕೊಂಡು ಬರೀ ಉಳ್ಳವರಿಗೆ. ಆಮೇಲೆ ನಮ್ಗೆ ಗೊತ್ತಲ್ಲ ಸರ್, ನಮ್ಮ ತಾಲೂಕಿನಲ್ಲಿ ನಮ್ಮ ಊರಲ್ಲಿ ಈಗ ಉಳ್ಳವರಿಗೆ ಏನಾನ ಸಾಕ್ಷಿ ಇದೆನಾ ನಿಮ್ಮ ಹತ್ರ? ಯಾರು ಉಳ್ಳವರು ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ಸ್ಪಾಟ್ಗಳಿದಾವೆ. ಇನ್ನೇನು ಬೇಕು ಸರ್, ನಾಳೆ ಬನ್ನಿ, ನಾನೇ ತೋರಿಸ್ಬೇಕು ಖುದ್ದ ಬಂದು. ಅಲ್ಲ ನಿಮ್ಮ ಹತ್ರ ಏನಾನ ದಾಖಲಾತಿ ಈಗಿದಾವ? ಈಗ ಎಲ್ಲ ಹುಡುಗಿದ ಅದು ತನ್ನಿ ಸರ್, ಎಲ್ಲ ಇದ್ದಂತ ನಾವು ಹಿಂದೆ ಲೆಟರ್ ಮಾಡಿವಲ್ಲ ಸರ್. ಹಿಂಗೆ ಲೆಟರ್ ಬರ್ತೀವಿ ನೋಡಿರಿ. ಯಾವಾಗ ಗೊತ್ತಾ ಸರ್, ಈಗ 2015 ಬರ್ಕೊಂಬಂದಿನಿ ಸರ್. ಹಿಂಗೆ ಅವಾಗ ಪಾಪ ಶಮೀರ್ ಶುಕ್ಲ ಅವರು ಇದಕ್ಕೆ ಭಾಳ ಸಹಾಯ ಮಾಡಿ ಡಿ ಸಿಯಿಂದ. ಶಮೀರ್ ಶುಕ್ಲ ಅಂತ ಬಳ್ಳಾರಿ ಡಿ ಸಿ ಅವರು ಪಾಪ ಇವ್ರನ್ನ ಉಳಿಸಿದ್ರು ಈ ಜಾಗನ. ಬೇರೆ ಯಾರೂ ಗಮನ ಕೊಡಲಿಲ್ಲ, ಎಲ್ಲ ಬರೋದು ಸುಮ್ಮನೆ ಶೋ ತೋರ್ಸೋದು ಹೋಗೋದು, ಹಿಂಗಾಗಿ ಯಾರೂ ಮಾಡಲಿಲ್ಲ. ಒಟ್ಟು ಈಗ ಎಷ್ಟು 3 ಪೆಂಡಿಂಗ್ ಇದಾವ ನಿಮ್ಮ ಕೇಸ್? ಇಲ್ಲ ಸ್ವಾಮಿ, ಒಂದು ಸ್ಮಶಾನದ್ದು ಆಯ್ತಾ, ಅದು ಬಂದು ವಿಸಿಟ್ ಮಾಡ್ಬೋದು. ಸ್ಮಶಾನದ್ದೇನು ಈಗ ನಿಮಗೆ ತೋರಿಸಿದ್ನಲ್ಲ ಸರ್, ಅಲ್ಲಿ ಏನು ಮಾಡಿ ಸರ್, ದಯವಿಟ್ಟು 76B ಅಂತ ಒಂದು ಜಾಗಿದೆ ಸರ್. 76B ಸರಿ ನಂಬರ್ 76B. ಯಾವ ಊರು ಅದು? ಕೆ ತಿಪ್ಪೇಸ್ವಾಮಿ ಕೂಡ್ಲಿಗೆ.